ಸೌಜನ್ಯ ಮಾವನ ವಿರುದ್ಧ ಈಗಾಗಲೇ ಧರ್ಮಸ್ಥಳ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸೌಜನ್ಯ ಮಾವ ವಿಠಲಗೌಡ ವಿರುದ್ಧ ಧರ್ಮಸ್ಥಳ ಗ್ರಾಮಸ್ಥರಿಂದ ಕಂಪ್ಲೇಂಟ್. ಸೌಜನ್ಯ ಮಾವನ ವಿರುದ್ಧ ಸಿಡಿದೆದ್ದ ಧರ್ಮಸ್ಥಳ ಗ್ರಾಮಸ್ಥರು. ಸೌಜನ್ಯ ಮಾವ ವಿಠಲಗೌಡ ವಿರುದ್ಧ ಗ್ರಾಮಸ್ಥರಿಂದ ಕಂಪ್ಲೇಂಟ್ ದಾಖಲಾಗಿದೆ. ಎಸ್ಐಟಿಗೆ ಧರ್ಮಸ್ಥಳದ ನಿವಾಸಿ ಸಂದೀಪ್ ರೈ ದೂರನ್ನು ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಗೊಂದಲ ಮೂಡಿಸಲು ವಿಠಲಗೌಡರಿಂದ ಹೇಳಿಕೆ ಎಂದು ಆರೋಪ. ತನಿಖೆಯ ವಿವರ ಬಹಿರಂಗಪಡಿಸಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ. ಎಸ್ಐಟಿಗೆ ಮಾಹಿತಿ ನೀಡದೆ ಸಾರ್ವಜನಿಕವಾಗಿ ಹೇಳಿಕೆ. ತನಿಖೆಯ ಹಾದಿಯನ್ನ ತಪ್ಪಿಸಲು ವಿಠಲಗೌಡ ಬಯಸುತ್ತಿದ್ದಾರೆ ಎಂದು ಆರೋಪ. ಕೆಲ ವ್ಯಕ್ತಿಗಳೊಂದಿಗೆ ಷಡ್ಯಂತ್ರ ರಚಿಸಿ ಕೇಸ್ ಮುಂದುವರಿಸುತ್ತಿದ್ದಾರೆ. ವಿಠಲಗೌಡ ವಿರುದ್ಧ ತನಿಖೆ ನಡೆಸಿ ಸಂದೀಪ್ ರೈ ದೂರನ್ನ ದಾಖಲು ಮಾಡಿದ್ದಾರೆ. ಈ ದೂರನ್ನ ಸ್ವೀಕಾರ ಮಾಡಿ ತನಿಖೆ ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು. ವಿಠಲಗೌಡ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಪ್ರತ್ಯಕ್ಷಗೊಂಡಿದ್ರು. ಆ ಸ್ಟೇಟ್ಮೆಂಟ್ನಲ್ಲಿ ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಅಂಶಗಳನ್ನು ವಿವರಣೆ ಮಾಡಿದರು. ಎಸ್ಐಟಿ ಅಧಿಕಾರಿಗಳು ತನ್ನನ್ನು ಕರೆಯುತ್ತಿರುವ ವಿಚಾರವಾಗಿಯೂ ಎಸ್ಐಟಿ ಅಧಿಕಾರಿಗಳು ಏನೇನು ಪ್ರಶ್ನೆ ಮಾಡಿದ್ರು ಎನ್ನುವಂಥ ವಿಚಾರವನ್ನು ಕೂಡ ಅತಿ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡಿದರು. ಒಂದು ಇನ್ವೆಸ್ಟಿಗೇಷನ್ ನಡೀತಿರುವಂತಹ ಹೊತ್ತಲ್ಲಿ ವಿಟ್ನೆಸ್ ಎಂದು ಕನ್ಸಿಡರ್ ಆಗಿರುವ, ಸಾಕ್ಷಿದಾರ ಎಂದು ಪರಿಗಣಿಸಿರುವ ಒಬ್ಬ ವ್ಯಕ್ತಿ ಏನು ಮಾತಾಡಬೇಕು, ಏನು ಮಾತಾಡಬಾರದು, ಕಾನೂನು ವ್ಯಾಪ್ತಿಯ ಒಳಗೆ ಒಂದಷ್ಟು ನಿಯಮಗಳಿರ್ತವೆ, ಆತನಿಗೆ ಒಂದಷ್ಟು ನಿಬಂಧನೆಗಳಿರ್ತವೆ. ಬೇಕಾಬಿಟ್ಟು ಏನೇನು ಒದರೋದಲ್ಲ. ಒಂದು ಸೆನ್ಸಿಟಿವ್ ಪ್ರಕರಣ, ಏನು ಹೇಳಿದ್ರೆ ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಸಮಾಜಕ್ಕೆ, ಇದ್ರ ಪರಿಜ್ಞಾನ ಬೇಕು. ಸ್ವಲ್ಪ ಲೀಗಲ್ ಗೈಡ್ಲೈನ್ಸನ್ನು ಅರ್ಥಕೋಬೇಕು ಅಥವಾ ಇನ್ನೊಬ್ಬರಿಂದ ಪಡ್ಕೋಬೇಕು. ವಿಠಲಗೌಡರು ಪ್ರಕರಣದ ಆಳ ಅಗಲದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ರು. ಒಂದು ಪ್ರಕರಣದಲ್ಲಿ, ಅದರಲ್ಲೂ ಇನ್ವೆಸ್ಟಿಗೇಷನ್ ನಡೀತಿರ್ತಕ್ಕಂಥ ಒಂದು ಪ್ರಕರಣ. ಈ ಪ್ರಕರಣದ ಅತಿ ಸೂಕ್ಷ್ಮ ವಿಚಾರಗಳನ್ನು ಸಾರ್ವಜನಿಕವಾಗಿ ಹೇಳಿ ಇದನ್ನು ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳಾಗ್ತಾ ಇದೆ ಅಂತ ಈಗ ಸಾರ್ವಜನಿಕರ ಆಕ್ರೋಶ. ಸೌಜನ್ಯ ಮಾವನ ವಿರುದ್ಧ ಧರ್ಮಸ್ಥಳದ ಗ್ರಾಮಸ್ಥರು ಸಿಡಿದಿದ್ದಾರೆ. ಸೌಜನ್ಯ ಮಾವ ವಿಠಲಗೌಡ ವಿರುದ್ಧ ಗ್ರಾಮಸ್ಥರ ಕಂಪ್ಲೇಂಟ್. ಇನ್ನು ಎಸ್ಐಟಿಗೆ ಧರ್ಮಸ್ಥಳದ ನಿವಾಸಿ ಸಂದೀಪ್ ರೈ ಎನ್ನುವವರು ದೂರನ್ನು ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಗೊಂದಲ ಮೂಡಿಸೋದಕ್ಕೆ ವಿಠಲಗೌಡರಿಂದ ಹೇಳಿಕೆ. ತನಿಖೆಯ ವಿವರ ಬಹಿರಂಗಪಡಿಸಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಾರೆ. ಎಸ್ಐಟಿಗೆ ಮಾಹಿತಿ ನೀಡದೆ ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಅಕ್ಷಮ್ಯ. ತನಿಖೆಯ ಹಾದಿಯನ್ನು ತಪ್ಪಿಸುವುದಕ್ಕೆ ವಿಠಲಗೌಡ ಬಯಸುತ್ತಿದ್ದಾರೆ. ಅವರ ಉದ್ದೇಶ ಅದಾಗಿದೆ. ಕೆಲ ವ್ಯಕ್ತಿಗಳೊಂದಿಗೆ, ಅರ್ಥಾತ್ ಬೇರೆ ಬೇರೆ ಸೌಜನ್ಯ ಪರ ಹೋರಾಟಗಾರರು, ಪ್ರತ್ಯೇಕವಾಗಿ ಹೆಸರು ಹೇಳದೇ ಇದ್ರೂ ಕೂಡ ಅಲ್ಲಿಗೆ ಹೋಗಿ ಮುಟ್ಟುತ್ತೆ. ಕೆಲ ವ್ಯಕ್ತಿಗಳೊಂದಿಗೆ ಷಡ್ಯಂತ್ರ ರಚನೆ ಮಾಡಿ ಕೇಸ್ ಮುಂದುವರಿಸುತ್ತಿದ್ದಾರೆ. ವಿಠಲಗೌಡ ವಿರುದ್ಧ ತನಿಖೆ ನಡೆಸಿ ಸಂದೀಪ್ ರೈ ದೂರನ್ನು ದಾಖಲು ಮಾಡಿದ್ದಾರೆ. ಈ ದೂರನ್ನು ಸ್ವೀಕಾರ ಮಾಡ್ಕೊಂಡು ತನಿಖೆ ನಡೆಸಲಿರುವಂತಹ ಎಸ್ಐಟಿ ಅಧಿಕಾರಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.